ಬರಲಿರುವ ದೀಪಾವಳಿ ವೇಳೆಗೆ ಕೇಂದ್ರ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯಲ್ಲಿ ಮಹತ್ತರ ಸುಧಾರಣೆ ತಂದು ವ್ಯಾಪಾರಿಗಳಿಗೆ ಉಡುಗೊರೆ ನೀಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಹೌದು, ಜಿಎಸ್ಟಿ ಕಾನೂನನ್ನು ಪರಿಷ್ಕರಿಸುವ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಸುಧಾರಣೆ ಅಂದ್ರೆ ಉತ್ತಮ ಆಡಳಿತವನ್ನ ಮುಂದಕ್ಕೆ ಕೊಂಡೊಯ್ಯೋದು ಅಂತ ಹೇಳಿದ್ದಾರೆ. ಜಿಎಸ್ಟಿ ಸುಧಾರಣೆಯಿಂದ ಸಣ್ಣ ವ್ಯಾಪಾರಿಗಳಿಗೆ ಭಾರಿ ಅನುಕೂಲವಾಗಲಿದೆ. ಜಿಎಸ್ಟಿ ಉತ್ತಮ ತೆರಿಗೆ ವ್ಯವಸ್ಥೆಯಾಗಿದೆ. ಜಿಎಸ್ಟಿ ಪರಿಚಯಿಸಿದಾಗ ಅನೇಕ ಸರಕು ಮತ್ತು ಸೇವೆಗಳನ್ನು ಅದರಿಂದ ಹೊರಗಿಡಲಾಗಿತ್ತು. ಪೆಟ್ರೋಲ್, ಡೀಸೆಲ್, ಮದ್ಯವನ್ನ ಜಿಎಸ್ಟಿಯಿಂದ ಹೊರಗಿಡಲಾಗಿತ್ತು. ಆದ್ದರಿಂದ ಅದರಲ್ಲಿ ಸುಧಾರಣೆಗಳ ಅಗತ್ಯ ಬಹಳ ಹಿಂದಿನಿಂದಲೂ ಇತ್ತು. ಈಗ ಪ್ರಧಾನಿ ನರೇಂದ್ರ ಮೋದಿ ಈ ಸುಧಾರಣೆ ಬಗ್ಗೆ ಮಾತಾಡಿದ್ದಾರೆ. ಜಿಎಸ್ಟಿ ಸುಧಾರಣೆಯಿಂದ ಸಣ್ಣ ವ್ಯಾಪಾರಿಗಳಿಗೆ ಹೆಚ್ಚು ಪ್ರಯೋಜನವಾಗಲಿದೆ. ಜಿಎಸ್ಟಿಯಲ್ಲಿ ಸುಧಾರಣೆ ತರುವುದಕ್ಕೆ ಹೊರಟಿರುವ ಸರ್ಕಾರಕ್ಕೆ ನಾವು ಧನ್ಯವಾದ ತಿಳಿಸ್ತೇವೆ ಅಂತ ಈಗಾಗಲೇ ಜನಸಾಮಾನ್ಯರು ಕೂಡ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಜಿಎಸ್ಟಿ ತಿದ್ದುಪಡಿಯ ಶಿಫಾರಸು ಕಳುಹಿಸಿದೆ. ಇವುಗಳನ್ನು ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳು ಸೇರಿದಂತೆ ಇತರ ಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯಗಳು ಸಹ ಬೆಂಬಲಿಸುತ್ತವೆ. ಯಾಕಂದ್ರೆ ಈ ಸುಧಾರಣೆಗಳನ್ನು ಬೆಂಬಲಿಸದೆ ಹೋದರೆ ವ್ಯಾಪಾರಿಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಜಿಎಸ್ಟಿ ನೋಂದಣಿ ಪ್ರಕ್ರಿಯೆಯನ್ನ ಸರಳಗೊಳಿಸಬೇಕು ಅನ್ನುವುದು ಮೊದಲಿನಿಂದಲೂ ವ್ಯಾಪಾರಿಗಳ ಬೇಡಿಕೆಯಾಗಿದೆ. ಜಿಎಸ್ಟಿಯ 5 ಸ್ಲ್ಯಾಬ್ಗಳಲ್ಲಿ 2 ತೆಗೆದುಹಾಕಿ 3 ಸ್ಲ್ಯಾಬ್ಗಳನ್ನು ಪರಿಚಯಿಸಲಾಗುವುದು ಎಂದು ಸರ್ಕಾರ ಹೇಳಿದೆ. ಮದ್ಯ ಮತ್ತು ಗುಟ್ಕಾ ಮೇಲೆ 28% 40% ತೆರಿಗೆ ವಿಧಿಸುವುದು ಸಾರ್ವಜನಿಕರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಯಾಕಂದ್ರೆ ಸಾರ್ವಜನಿಕರು ಅವುಗಳ ಮೇಲೆ ಹೆಚ್ಚಿನ ತೆರಿಗೆ ಪರವಾಗಿದ್ದಾರೆ. ಯಾರೂ ಇದನ್ನ ವಿರೋಧಿಸುವುದಿಲ್ಲ. ಇದು ಜಿಎಸ್ಟಿ ಸುಧಾರಣೆಯತ್ತ ಒಂದು ಪ್ರಮುಖ ಹೆಜ್ಜೆಯಾಗಲಿದೆ. 18% ಸ್ಲ್ಯಾಬ್ ತೆಗೆದು 12% ಸ್ಲ್ಯಾಬ್ ಆಗಿ ಪರಿವರ್ತಿಸುವ ಯೋಜನೆಯ ಬಗ್ಗೆ ನೋಡುವುದಾದ್ರೆ ಇದು ಜಿಎಸ್ಟಿಯಲ್ಲಿ ಪ್ರಮುಖ ಸುಧಾರಣೆಯಾಗಲಿದೆ. 18% ಸ್ಲ್ಯಾಬ್ ಅನ್ನು ತೆಗೆದುಹಾಕಿ 12% ಸ್ಲ್ಯಾಬ್ಗೆ ಪರಿವರ್ತಿಸುವ ಯೋಜನೆ ಇದು. ಇದರಿಂದ ವ್ಯಾಪಾರಿಗಳು ಮತ್ತು ಗ್ರಾಹಕರು ಸುಲಭವಾಗಿ ತೆರಿಗೆ ಪಾವತಿಸುವುದಕ್ಕೆ ಮುಂದಾಗ್ತಾರೆ. 18% ತೆರಿಗೆ ತುಂಬಾನೇ ಹೆಚ್ಚಾಗುತ್ತೆ. ಇದರಿಂದಾಗಿ ಜನ ತೆರಿಗೆ ವಂಚನೆಯ ಬಗ್ಗೆ ಯೋಚಿಸ್ತಾರೆ. ತೆರಿಗೆ ಕಡಿಮೆ ಇದ್ದಾಗ ಜನ ತೆರಿಗೆ ಪಾವತಿಸುವ ಬಗ್ಗೆ ಯೋಚಿಸ್ತಾರೆ. ಇದು ಸರ್ಕಾರಕ್ಕೆ ದೊಡ್ಡ ಪ್ರಯೋಜನವಾಗುತ್ತೆ ಮತ್ತು ಹೆಚ್ಚಿನ ಆದಾಯವನ್ನ ಇದು ತಂದುಕೊಡಲಿದೆ. ಸರ್ಕಾರ ಶೀಘ್ರದಲ್ಲೇ ಜಿಎಸ್ಟಿ ನ್ಯಾಯಮಂಡಳಿ ರಚಿಸಲೇಬೇಕಾಗಿದೆ. ಜಿಎಸ್ಟಿ ಸುಧಾರಣೆ ಬಹಳ ಮುಖ್ಯ ಮತ್ತು ಅಗತ್ಯವೆಂದರೆ ಸರ್ಕಾರ ಸಾಧ್ಯವಾದಷ್ಟು ಬೇಗ ಜಿಎಸ್ಟಿ ನ್ಯಾಯಮಂಡಳಿಯನ್ನ ರಚಿಸಬೇಕು. ಇದರಿಂದ ಹೆಚ್ಚಿನ ಸಂಖ್ಯೆಯ ಬಾಕಿ ಇರುವ ಪ್ರಕರಣಗಳನ್ನು ಪರಿಹರಿಸಬಹುದು. ದೇಶದಲ್ಲಿ ಜಿಎಸ್ಟಿ ಜಾರಿಗೆ ಬಂದು 8 ವರ್ಷ ಕಳೆದಿದೆ. ಆದರೆ ಇಲ್ಲಿಯವರೆಗೆ ಸರ್ಕಾರ ಜಿಎಸ್ಟಿ ನ್ಯಾಯಮಂಡಳಿಯನ್ನ ರಚಿಸಿಲ್ಲ. ಇದರ ಹೊರತಾಗಿ ಮೇಲ್ಮನವಿ ಸಲ್ಲಿಸಲು ಠೇವಣಿ ಇಡಬೇಕಾದ 10% ಮೊತ್ತವನ್ನು ಪರಿಷ್ಕರಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಇನ್ಪುಟ್ ತೆರಿಗೆ ಕ್ರೆಡಿಟ್ ಮಿತಿ ಹೆಚ್ಚಿಸುವ ಬಗ್ಗೆ ನೋಡುವುದಾದ್ರೆ ಜಿಎಸ್ಟಿಯ 5 ಸ್ಲ್ಯಾಬ್ಗಳಲ್ಲಿ 2 ತೆಗೆದುಹಾಕಲು ಸಿದ್ಧತೆ ನಡೀತಾ ಇದೆ. ಇದು ಸ್ವಾಗತಾರ್ಹ. ಸದ್ಯ ಇರುವ ದೊಡ್ಡ ಸಮಸ್ಯೆಗಳಲ್ಲಿ ಇನ್ಪುಟ್ನದ್ದು ಒಂದು. 6 ತಿಂಗಳುಗಳು ಕಳೆದರೂ ಜನ ಇನ್ಪುಟ್ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದರ ಸಮಯದ ಮಿತಿ ಕೇವಲ 6 ತಿಂಗಳು. ಇದು ವ್ಯಾಪಾರಿಗಳಿಗೆ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ. ಆದ್ದರಿಂದ ಇನ್ಪುಟ್ ತೆರಿಗೆ ಕ್ರೆಡಿಟ್ ಮಿತಿಯನ್ನ ಹೆಚ್ಚಿಸಬೇಕು. ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದರೊಂದಿಗೆ 2ನೇ ಮೇಲ್ಮನವಿಯನ್ನ ತೆಗೆದುಹಾಕುವ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಇದು ಒಂದು ಪ್ರಮುಖ ಸುಧಾರಣೆಯಾಗಲಿದೆ. ಪ್ರಸ್ತುತ ಕೆಲವರು ಇನ್ಪುಟ್ ಪಡೆಯಲು ನಕಲಿ ಸಂಸ್ಥೆಗಳನ್ನು ಸೃಷ್ಟಿಸುತ್ತಾರೆ. ಇನ್ಪುಟ್ ಪಡೆದ ನಂತರ ಅವರು ಆ ಸಂಸ್ಥೆಯನ್ನು ಮುಚ್ಚುತ್ತಾರೆ. ಜನರು ಅಂತಹ ವಂಚನೆ ಮಾಡಲು ಸಾಧ್ಯವಾಗದಂತೆ ಈ ಪ್ರಕ್ರಿಯೆಯನ್ನು ಸಹ ಸಂಕೀರ್ಣಗೊಳಿಸಬೇಕು ಅನ್ನುವಂತಹ ಮನವಿ ಇದೆ. ಈ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ. ಜಿಎಸ್ಟಿ ಸುಧಾರಣೆಗಳು ಮತ್ತು ತಿದ್ದುಪಡಿಗಳ ಕುರಿತಂತೆ ನಾವು ನೋಡ್ತಾ ಹೋಗೋದಾದ್ರೆ ಇನ್ಪುಟ್ ತೆರಿಗೆ ಕ್ರೆಡಿಟ್ ಪಡೆಯಲು ಸಮಯ ಮಿತಿಯನ್ನು ಹೆಚ್ಚಿಸುವುದು, ನೋಂದಣಿ ಮತ್ತು ರಿಟರ್ನ್ ಸಲ್ಲಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸುವುದು, ಜಿಎಸ್ಟಿ ಮೇಲ್ಮನವಿ ನ್ಯಾಯಮಂಡಳಿಯನ್ನು ಸ್ಥಾಪಿಸುವುದು, ಬಡ್ಡಿ ಮತ್ತು ದಂಡದ ಮೇಲಿನ ಪರಿಹಾರಕ್ಕಾಗಿ ಕ್ಷಮಾದಾನ ಯೋಜನೆಯನ್ನು ಪರಿಚಯಿಸುವುದು ಮುಂತಾದ ಸುಧಾರಣೆಗಳು ಇದರಲ್ಲಿ ಸೇರಿಕೊಂಡಿವೆ. ಜಿಎಸ್ಟಿ ಪ್ರಕರಣಗಳನ್ನು ಇತ್ಯರ್ಥಪಡಿಸುವುದಕ್ಕೆ ಜಿಎಸ್ಟಿ ನ್ಯಾಯಮಂಡಳಿ ರಚನೆಯನ್ನ ಸಹ ಸರ್ಕಾರ ಘೋಷಿಸಿದೆ. ಇದು ಜಿಎಸ್ಟಿ ಕಳ್ಳತನ ಮತ್ತು ಬಾಕಿ ಇರುವ ಜಿಎಸ್ಟಿ ಪ್ರಕರಣಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವುದಕ್ಕೆ ಅನುಕೂಲವಾಗಲಿದೆ. ಇದರ ಹೊರತಾಗಿ ಜಿಎಸ್ಟಿ ನೋಂದಣಿ ಮತ್ತು ರಿಟರ್ನ್ಸ್ಗೆ ಸರಳೀಕರಣದ ಬಗ್ಗೆ ಚರ್ಚೆ ನಡೆದಿದೆ. ಇದರಿಂದಾಗಿ ವ್ಯಾಪಾರಿಗಳು ಹೊಸ ಸಂಸ್ಥೆ ರಚಿಸುವಲ್ಲಿ ಮತ್ತು ಅದಕ್ಕೆ ಜಿಎಸ್ಟಿ ಸಂಖ್ಯೆ ಪಡೆಯುವಲ್ಲಿ ಮತ್ತು ಜಿಎಸ್ಟಿ ರಿಟರ್ನ್ ಸಲ್ಲಿಸುವಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಯಾಕಂದ್ರೆ ವ್ಯಾಪಾರಿಗಳು ಇನ್ನೂ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಅದಕ್ಕಾಗಿಯೇ ಈ ವಿಷಯಗಳನ್ನು ಸರಳೀಕರಿಸಲು ಮನವಿ ಕೂಡ ನಡೆದಿದೆ. ಈ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಹಾಗಾಗಿ ಜಿಎಸ್ಟಿ ವ್ಯವಸ್ಥೆಯಲ್ಲಿ ತರುವಂತಹ ಮಹತ್ತರ ಸುಧಾರಣೆಗಳು ಯಾವ ರೀತಿ ವ್ಯಾಪಾರಿಗಳಿಗೆ ಅನುಕೂಲವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.